ನಮಸ್ಕಾರ ರೀಪ ಎಲ್ಲರಿಗೂ. ಹೈಕಮಾಂಡ್ಗೆ ಎಚ್ಚರಿಕೆ ಕೊಟ್ಟಂಥ ಖಡಕ ಜವಾರಿ ಕಾಕ ಇನ್ನೊಮ್ಮೆ ಎಚ್ಚರಿಕೆ ಕೊಡಾಕತಾನ. ಕರ್ನಾಟಕ ರಾಜ್ಯದ ಒಬ್ಬ ಮಾನವೀಯತೆ ಉಳ್ಳಂಥ ಮಂತ್ರಿ ಕೇರಳದಲ್ಲಿ ಸರ್ಕಾರ ತರುವಲ್ಲಿ ತನ್ನ ಹೆಚ್ಚಿನ ಪ್ರಾಬಲ್ಯ ವಹಿಸಿ ಅಲ್ಲಿ ಸರ್ಕಾರ ತಂದಂಥ ಅದೇ ಸರ್ಕಾರದ ಶಾಸಕ ಕೇರಳ ವಿಧಾನಸಭೆಯಲ್ಲಿ ಆ ಮಂತ್ರಿ ಹೆಸರು ಪ್ರಸ್ತಾಪ ಮಾಡ್ತಾನಂದ್ರೆ ಆ ಮಂತ್ರಿ ಶಕ್ತಿ ಎಷ್ಟಿರ್ಬೇಕು ತಿಳ್ಕೊಬೇಕು. ಹೈಕಮಾಂಡ್ 28ಕ್ಕೆ ಬಟಾ ಬಯಲಾಕೈತೆ ಆಮೇಲೆ ಡಮಾರಾಗಿ ಹೋಗ್ತೀರಿ. ಇಂಥ ಮಂತ್ರಿಗಳ್ನ ನೀವು ಮೂರು ವರ್ಷ ಮಾಡಿದ ತಕ್ಷಣ ಇನ್ನೂ ಏನೇನೋ ಕನಸು ಕಂಡಿದ್ರು ಅವರು. ಇನ್ನು 2 ವರ್ಷನಾಗ ಕೆಲವು ಪ್ರಾಜೆಕ್ಟ್ಗಳು ಇರ್ತಾವೆ. ಆ ಪ್ರಾಜೆಕ್ಟ್ಗಳು ಮುಂದುವರಿಸ್ಬೇಕಾದ್ರೆ ಆ ಮಂತ್ರಿನ ಕಂಟಿನ್ಯೂ ಮಾಡ್ಬೇಕು. ಯಾಕೆ ತೆಗೆದ್ರಿ, ಯಾವ ಕಾರಣದಿಂದ ತೆಗೆದ್ರಿ ಜಮೀರ್ ಅಹ್ಮದ್ ಖಾನನ್ನು ಇವತ್ತು ನಾ ಕೇಳಾಕತ್ತೀನಿ ನಿಮಗೆ. ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅಲ್ಪಸಂಖ್ಯಾತರ ಮತಗಳು ಬೇಡ ಅಂದಂಗೆ ಆಯ್ತು. ಹಂಗಾದ್ರೆ ಅಲ್ಪಸಂಖ್ಯಾತ ಮತಗಳು ಎಲ್ಲಿ ಹೋಗ್ತಾವೆ ನೋಡ್ರಿ. 28ಕ್ಕೆ ಭಾಳ ಪರಿಸ್ಥಿತಿ ಕೆಡ್ತೈತಿ ಗಂಭೀರ. DK ಶಿವಕುಮಾರ್ ಹೇಳಾಕತ್ತೀರಿ 28ಕ್ಕೆ ಮತ್ತೆ ನಮ್ಮದೇ ಸರ್ಕಾರ. ನಿಮ್ಮದು ಸರ್ಕಾರ ಬರ್ಬೇಕಾದ್ರೆ ಪ್ಲಿಂತ್ ಗಟ್ಟಿರ್ಬೇಕು ಪುಣ್ಯಾತ್ಮ. ಮಿಸ್ಟರ್ DK ಶಿವಕುಮಾರ್ ಜಮೀರ್ ಅಹ್ಮದ್ ಖಾನನ ಸಂತೋಷ್ ಲಾಡನಂಥವ್ರನ್ನ ಬಿಟ್ಟು ಏನಾಗತೈತಿ ಪರಿಸ್ಥಿತಿ ಕರ್ನಾಟಕ ಸರ್ಕಾರದಿಂದ ಬುಡ ಅಳಿಗಾಡ್ತೈತಿ. ಶಾಂತ ಚಿತ್ತದಿಂದ ನೋಡಾಕತ್ತಾರ ಎಲ್ಲ ಕಡೆ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಭಟನೆಗಳು ಆದಮೇಲೆ ಶಾಂತ ಕೂತಾರ. ಕಾಯ್ದು ನೋಡುವ ತಂತ್ರಗಳನ್ನ ಅನುಸರಣೆ ಮಾಡಾಕತ್ತಾರ. ಬೈ ಚಾನ್ಸ್ ಎಲ್ಲಾದರೂ ಮತ್ತೆ ಏನಾದರೂ ಡ್ಯಾಮೇಜ್ ಮಾಡಲಿಕ್ಕೆ ಜಮೀರ್ ಅಹ್ಮದ್ ಖಾನ್ಗೆ ಪ್ರಯತ್ನ ಪಟ್ಟರೆ 28ಕ್ಕೆ ಪರ್ಯಾಯ ವ್ಯವಸ್ಥೆ ಎಷ್ಟು 100 ಶಾಸಕರು ಎಲ್ಲೆಲ್ಲಿ ನಿಂತರಿ ಅಲ್ಲಿ ಬಂಡಾಯದವ್ರು ನಿಂದಿರ್ತಾರ. ದಿವಾಳಿ ಮಾಡ್ತಾರ. ಠೇವಣಿ ನಷ್ಟ ಆಗಿ ಹೋಗ್ತೀರಿ. ಯಾರಿಗೆ ಲಾಭ ಆಕೈತಿ ಆಗ್ವಾತು. ಆದರೆ ಇದೇ ಪರಿಸ್ಥಿತಿ ಹಿಂದಕಲೇಮಾಗಿತ್ತಲ್ಲ. ಯಡಿಯೂರಪ್ಪನವ್ರು ಮಾಡಿದ್ರು, ಬಂಗಾರಪ್ಪನವ್ರು ಮಾಡಿದ್ರು, ರಾಮುಲು ಸಾಹೇಬರು ಮಾಡಿದ್ರು. ಇನ್ನು ಜಮೀರ್ ಅಹ್ಮದ್ ಮಾಡಾಕೆ ಏನು ಭಾಳ ದೊಡ್ಡ ಮಾತ ಮಾಡವ್ರ. ಯಾಕೆ ಅವ್ರನ್ನ ಕೆಣಿಕಿರಿ? ಏನು ಆರೋಪಗಳಿದ್ದು? ಯಾವ ಆರೋಪಗಳ ಮೇಲೆ ಜಮೀರ್ ಅಹ್ಮದ್ ಖಾನನ ಇವತ್ತು ಹೊರಗಿಟ್ಟೇರಿ? ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು. ಇವತ್ತು ಜಮೀರ್ ಅಹ್ಮದ್ ಖಾನ್ ಅಂದರೆ ಇವತ್ತು ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರದ ನಾಯಕ. ಇನ್ನೇನೈತಿ ಹೆಚ್ಚಿಂದ? ಅದಕ್ಕಿಂತ ಹೆಚ್ಚಿಂದ ಏನು ಹೇಳೋದು? ತಿಂಗಳಾತ ನೋಡಾಕತ್ತಾನ ಇನ್ನ ತಕ ನಿಮ್ಮದು ಪಟ್ಟಿ ಬಿಡುಗಡೆ ಆಗುವಾತ್. ಯಾರ್ಯಾರು ಆಗ್ಬೇಕು ಮಂತ್ರಿ ಹೇಳಿದ್ನ? ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದಿಂದ ಸಲೀಂ ಅಹ್ಮದನ್ನು ತಗೋಬೇಕು. ದಕ್ಷಿಣ ಕರ್ನಾಟಕದ ಭಾಗ ಸಂಪೂರ್ಣವಾಗಿ ನಿರ್ವಹಿಸುವಂಥ ಶಕ್ತಿ ಉಳ್ಳಂಥ ಈ ಜಮೀರ್ ಅಹ್ಮದ್ ಖಾನನ್ನು ತಗೋಬೇಕು. ಸಂತೋಷ್ ಲಾಡನ್ನು ಯಾವುದೇ ಪರಿಸ್ಥಿತಿಯಲ್ಲಿ ತಗೋಬೇಕು. ಮಾತಾಡೋರು ಯಾರ್ದಾರು ನಿಮ್ಮ ಕಡೆ? ಈಗ ಮಾತಾಡೋರು ಇದ್ರಿ ಇವ್ರ? ಇನ್ನೇನು ಮಾತಾಡೋರು ಯಾರ್ದಾರು ನಿಮ್ಮ ಕಡೆ? ಪ್ರಿಯಾಂಕ್ ಖರ್ಗೆ ಬಿಟ್ಟರೆ ಯಾರು ಮಾತಾಡಕತ್ತೀರಿ? ನೀವು ಮಾತಾಡೋದಿಲ್ಲ, ನಿಮಗೆ ಮಾತು ಬರೋದಿಲ್ಲ. ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಶಕ್ತಿ ಇತ್ತು. ಪಾರ್ಟಿ ಸವಾಲ್ ಮಾಡುವಂಥ ವ್ಯಕ್ತಿತ್ವ ಉಳ್ಳಂಥ ಜಮೀರ್ ಅಹ್ಮದ್ ಖಾನ್ ಮತ್ತು ಸಂತೋಷ್ ಲಾಡ್ ಇದೇ ಸಲೀಂ ಅಹ್ಮದ್ ಪ್ರಸಾದ್ ಅಬ್ಬಯ್ಯನ್ ಅಂತವ್ರನ್ನ ತಗೋರಿ. ನೀವು ಯಾಕೆ ಬಿಡಾಕತ್ತೀರಿ ಇವ್ರನ್ನ? ಆದರೆ ನಾವು 100 ಮಂದಿದ ಸಮೀಕ್ಷೆ ಮಾಡಿದಾಗ 98ರಿಂದ 99ಕ್ಕೆ ಜಮೀರ್ ಅಹ್ಮದನ್ನು ತಗೋಲೇಬೇಕು ಅಂತಾರೆ ಜನ. ತಗೋಲಿಲ್ಲ ಅಂದ್ರೆ ಕಾಕ 28ಕ್ಕೆ ಐತಿ ಮಾರಿ ಹಬ್ಬ. ನಮ್ಮದು ದಾರಿ ನಮಗೆ, ಅವ್ರದ್ದು ದಾರಿ ಅವ್ರು. ಹೆಂಗೆ ಆರಿಸಿ ಬರ್ತಾರೆ, ಹೆಂಗೆ ಸರ್ಕಾರ ನಡೆಸ್ತಾರೆ ತೋರಿಸ್ತೇವೆ ಅಂತಾರೆ. ಹಂಗಾದ್ರೆ ಹೆಂಗೆ ರೀ DK ಶಿವಕುಮಾರ್ ಸಾಹೇಬ್ರ ಮುಂದೆ ಸಿದ್ದರಾಮಯ್ಯ 3 ವರ್ಷ ಮಸ್ತ್ ಬಿರಿಯಾನಿ ತಿಂದ್ರಿ, ಖಜೂರ್ ತಿಂದ್ರಿ. ಪಾಪ ಜಮೀರ್ ಅಹ್ಮದ್ ಖಾನ್ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಿಮ್ಮನ್ನು ಬಿಟ್ಟು ಒಂದು ಕಾರ್ಯಕ್ರಮ ಮಾಡಿ ಬಿಡಲಿಲ್ಲ. ಪ್ರತಿಯೊಂದು ಹಜ್ಗೆ ಹೋಗೋದು, ದೇವ್ರಿಗೆ ಹೋಗೋದು, ಬರೋದು ಹೋಗೋದು, ಅಡಿಗಲ್ಲ ಸಮಾರಂಭ, ಹುಬ್ಬಳ್ಳಿಯಾಗಿನ ಕಾರ್ಯಕ್ರಮ ನೋಡಿ ಏನು ಜಮೀರ್ ಲಕ್ಷಾಂತರ ಜನರು ಹೆಂಗೆ ಸೇರಿಸಿದಿ ಅಂದ್ರಿ. ಅದು ಈಗ ಜಮೀರ್ ಒಲ್ಯಾಗ್ಯಾನ. ಜಮೀರ್ ಅಪ್ಪಟ ಚಿನ್ನ ಐತಿ, ಅದು ಕ್ಯಾರೆಟ್. ಅದನ್ನು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಎಲ್ಲಿದ್ದರೂ ಮಿಂಚುದ. ಆದರೆ ಜಮೀರ್ ಅಹ್ಮದ್ ಖಾನನ ಹಿಂದೆ ಬಲಾಢ್ಯ ಸೈನ್ಯ ಐತಿ, ಅದನ್ನು ತಿಳ್ಕೊಬೇಕು. ಆ ಸೈನ್ಯ ರೊಚ್ಚಿ ಕೇಜಿತ್ತು. ಸರ್ವನಾಶ ಪ್ಲಾಟ್ಫಾರ್ಮ್. ಇನ್ನೇನು ಹೆಚ್ಚಿಗೆ ಹೇಳೋದಿಲ್ಲ ಖಡಕ ಜವಾರಿ ಕಾಕ. ಇನ್ನು 4-5 ದಿವಸನಾಗ ಏನೋ ಸಚಿವ ಸಂಪುಟ ವಿಸ್ತರಣೆ ಮಾಡಕತ್ತೀರಂತ. ಅದ್ರಾಗ ಏನಾರೇ ನಮ್ಮ ಹೇಳಿದ ಹೆಸರು ಬೇಟ್ರಿ 28ಕ್ಕೆ ಐತಿ ನಿಮ್ಮದು ಠೇವಣಿನ. ಅಷ್ಟು ನಾವು ಪರ್ಯಾಯ ವ್ಯವಸ್ಥೆ ಮಾಡ್ಕೋತೀವಿ. ಅದ್ರ ಬಗ್ಗೆನೂ ನಮ್ಮ ಕಡೆ ತಾಕತ್ ಐತಿ, ಶಕ್ತಿ ಐತಿ. ಈಗಾಗಲೇ ನಾವು ಪೂರ್ವ ಭಾವಿ ಸಭೆಗಳನ್ನು ಮಾಡಿದ್ದೀವಿ, ಇನ್ನು ಪ್ರಕಟಣೆ ಮಾಡ್ತೀವಿ.
ಹಂಗಾದ್ರೆ ಕರ್ನಾಟಕ ರಾಜ್ಯದ ದಾನ ಧರ್ಮದಲ್ಲಿ ಮುಂದು ಅನೇಕರ ನೊಂದವರಿಗೆ ಸಹಾಯ ಮಾಡಿದಾನ, ಹಸಿದವನಿಗೆ ಅನ್ನ ನೀಡ್ಯಾನ, ಶಿಕ್ಷಣ ಇಲ್ಲದವರಿಗೆ ಶಿಕ್ಷಣ ಫೀ ಕೊಟ್ಟಾನ, ಅನೇಕರ ಆಪರೇಷನ್ಗಳನ್ನ ಮಾಡಿಸಾನ, ಅನೇಕರಿಗೆ ಮನೆಗಳ ಬಿದ್ದಾಗ ಕೊಟ್ಟಾನ, ತುಂಗಭದ್ರಾ ಡ್ಯಾಮದ ಗೇಟ್ ಮುರಿದಾಗ ಹೋಗಿ ಲಕ್ಷ ಲಕ್ಷ ರೂಪಾಯಿ ಕೊಟ್ಟು ಆ ಮೇಸ್ತ್ರಿಗಳಿಗೆ ಹುರಿದುಂಬಿಸಿದ್ದು ಯಾರು ಗೊತ್ತಾ? ಸಿದ್ದರಾಮಯ್ಯ. ಡಿ ಕೆ ಶಿವಕುಮಾರ್ ಗೊತ್ತಾ? ತುಂಗಭದ್ರಾ ಡ್ಯಾಮ್ ಏನು ಜಮೀರ್ ಅಹ್ಮದ್ ಖಾನದ ಆಸ್ತಿ ಅಲ್ಲ, ರೈತಾಪಿ ಜನರ ಆಸ್ತಿ. ರೈತರಿಗೆ ತೊಂದರೆ ಆಗಬಾರದಂತೇಳಿ ರಾತ್ರೋರಾತ್ರಿ ಬಂದು ಆ ಗೇಟ್ಗಳನ್ನ ಕೂಡಿಸಿದ್ದು, ನೀರಿನಲ್ಲಿರುವಂಥ ಗೇಟ್ ಕೂಡಿಸಿದ್ದು, ಅದ್ಭುತ ಮ್ಯಾಜಿಕ್ ಮಾಡಿದಂಥ ಈ ಜಮೀರ್ ಅಹ್ಮದ್ ಖಾನ್. ಸಾವಿರಾರು ಮನೆಗಳನ್ನ ಉದ್ಘಾಟನೆ ಮಾಡಿದಿರಿ ಹುಬ್ಬಳ್ಳಿಯಲ್ಲಿ, ಲಕ್ಷಾಂತರ ಜನ ಸೇರಿದ್ರು. ಅದು ಹೆಂಗೆ ಸೇರಿದ್ರು? ಬಂದ ಜನ ತಂದ ಜನ ಅಲ್ಲ, ಮಿಸ್ಟರ್ ಡಿ ಕೆ ಶಿವಕುಮಾರ್ ಮತ್ತು ಇದೇ ಸಿದ್ದರಾಮಯ್ಯ. ಕೇರಳದ ವಿಧಾನಸಭೆಯಲ್ಲಿ ಪ್ರಸ್ತಾಪ ಆಕೈತಿ, ಜಮೀರ್ ಅಹ್ಮದ್ ಖಾನ್ ಬಂದ ತಕ್ಷಣ ಇಲ್ಲಿ ಸೀಟುಗಳು ಬಂದು ಇರ್ಲಿಕ್ಕಂದ್ರೆ ಸರ್ಕಾರ ಬರ್ತಿರ್ಕಿಲ್ಲ. ಅಷ್ಟೊಂದು ನೆರೆಯ ರಾಜ್ಯದಲ್ಲಿ ಇವನ ಬಗ್ಗೆ ಪ್ರೀತಿ ಇದ್ದಾಗ ನೀವು ಯಾಕೆ ಅವನ ಬಗ್ಗೆ ಸೈಡ್ಲೈನ್ ಮಾಡಕ್ಕೆ ಹೊಂಟೀರಿ? ಆದ್ರೆ ಸೈಡ್ಲೈನ್ ಮಾಡೋಕೆ ಹೋಗಿದ್ರೆ ಅಂದ್ರೆ ನಿಮ್ಮ ಗೋರಿಯನ್ನು ನೀವು ತೋಡ್ಕೊಂಡಂಗೆ, ನಿಮ್ಮ ಸಮಾಧಿ ನೀವು ತೋಡ್ಕೊಂಡಂಗೆ ಮುಂದೆ ಆಮೇಲೆ ಅದರದ ಫಲಿತಾಂಶ ಏನು ಆಗತೈತೆ ಅನ್ನೋದು ಯಾರೂ ಹೇಳೋಕ್ಕೆ ಸಾಧ್ಯ ಇಲ್ಲ. ನನಗೆ ಗುಪ್ತವಾದ ಮಾಹಿತಿಗಳು ಹೇಳಕತ್ತಾರ. 28ಕ್ಕೆ ಏನಾದರೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡೋಣಂತೆ. ಹಂಗಾದ್ರೆ ಈ ವಿಡಿಯೋ 2 ಜನ ನೋಡ್ತೀರಿ, ನಾವು ಹೇಳಿದಂಥ ವ್ಯಕ್ತಿಗಳು ಮಂತ್ರಿ ಆಗಬೇಕಂತೀರೋ ಆಗಬೇಡ ಅಂತೀರೋ ಹಾಕ್ರಿ ಕಮೆಂಟ್ ಬಾಕ್ಸ್ನಾಗ ಅನಿಸಿಕೆ. ಯಾರ್ದು ಹೆಚ್ಚು ಕಮೆಂಟ್ ಬರ್ತಾವೆ ನೋಡ್ತಾನ. ಜಮೀರ್ ಅಹ್ಮದ್ ಖಾನ್ನ ಬಗ್ಗೆ ಎಷ್ಟು ಪರವಾಗಿದ್ದೀರಿ, ಸಲೀಂ ಅಹ್ಮದ್ ಬಗ್ಗೆ ಎಷ್ಟದಿರಿ, ಅಬ್ಬಾಯಿ ಪ್ರಸಾದ್ ಬಗ್ಗೆ ಎಷ್ಟದಿರಿ, ಸಂತೋಷ್ ಲಾಡ್ ಬಗ್ಗೆ ಎಷ್ಟದಿರಿ, ಸೇವೆ ಮಾಡ್ಕೊಳ್ಳುವಾಗುವಾಗ ಅನೇಕ ಸವಲತ್ತುಗಳನ್ನ ಕೊಟ್ಟಂಥ ಈ ಸಂತೋಷ್ ಲಾಡ್ ಎಲ್ಲರೂ ಅವ್ರದ್ದು ಉಪಯೋಗ ತೊಗೊಂಡಿರಿ. ಉಪಯೋಗ ತೊಗೊಂಡ ಮೇಲೆ ಇವತ್ತು ಅವರ ಬಗ್ಗೆ ಕೂಗೆ ಬಸ್ಬೇಕಲ್ರಿ. ಇರೋದ ಈಗ 15 ತಿಂಗಳದಾಗ ಚುನಾವಣೆಗಳು ಬರ್ತಾವೆ, ಆಮೇಲೆ ಬಟಾ ಬೈಲಾಕೈತಿ. ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ನೇರ ಹೇಳಾವ, ಎದಿ ತಟ್ಟಿ ಹೇಳ್ತಾನೆ, ಮುಖದ ಮುಂದೆ ಹೇಳ್ತಾನೆ, ಇದು ಕಡಕ ಜವಾರಿ ಕಾಕಂದ ಬ್ರ್ಯಾಂಡ್. ಹಾಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರಲ್ರಿ. ಫೇಸ್ಬುಕ್ ಫಾಲೋ ಮಾಡಿರಿ, ಯೂಟ್ಯೂಬ್ ಬಟನ್ ಹಿಡಿರಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.